ರಹೀಂ ಹತ್ಯೆಯ ವಿರುದ್ಧ ದಕ್ಷಿಣ ಕನ್ನಡ ಉದ್ವಿಗ್ನ ಆಗಿರೋದು ಅಲ್ಲಲ್ಲಿ ಕಲ್ಲೆಸೆತ ಆಗಿದೆ. ಮಂಗಳೂರಿನಲ್ಲಿ ಅದ್ಯಾಕೋ ಗೊತ್ತಿಲ್ಲ, ಕಡಲ ನಗರಿ ಅಂತ ನಾವು ಕರೀತಾ ಇದ್ರು ಯಾಕೋ ಇತ್ತೀಚೆಗೆ ರಕ್ತ ಸಿಕ್ತ ಆಗ್ತಾ ಇದೆ. ಇಲ್ಲಿ ಸೇಡ್ ತೀರಿಸಿಕೊಳ್ಳೋದು ಜಾಸ್ತಿ ಆಗ್ತಾ ಇದೆ. ಪ್ರತಿಕಾರ ಕೊಲೆಗೆ ಕೊಲೆನೇ ಅನ್ನುವಂಥ ರೀತಿಯಾದಂಥ ವರ್ತನೆಗಳು ನಡೀತಾ ಇರೋದು. ಸೊ ಮೊನ್ನೆ ಆದಂಥ ಈ ಮರ್ಡರ್ನಿಂದ ಸಾಕಷ್ಟು ರೀತಿಯಾದಂಥ ಸಮಾಜದಲ್ಲಿ ನೆಮ್ಮದಿ ಸ್ವಾಸ್ಥ್ಯ ಹಾಳು ಮಾಡುವಂಥ ಘಟನೆಗಳು ನಡೆದಿದೆ. ಸೊ ಸದ್ಯದ ಪರಿಸ್ಥಿತಿ ಏನಿದೆ ಅಪ್ಡೇಟನ್ನು ಪಡ್ಕೊಳ್ಳೋದಾದ್ರೆ, ಬಂಟ್ವಾಳ ಪಿಕಪ್ ಚಾಲಕ ಹಾಗೂ ಮಸೀದಿ ಸಮಿತಿಯ ಸದಸ್ಯ ಅಬ್ದುಲ್ ರಹೀಂ ಹತ್ಯೆ ಖಂಡಿಸಿ ದಕ್ಷಿಣ ಕನ್ನಡ ಜಿಲ್ಲೆಯ ಸೂರತ್ಕಲ್ ಹಾಗೂ ಬಿಸಿ ರೋಡ್ನಲ್ಲಿ ಕಲ್ಲು ತೂರಾಟ ನಡೆದಿದೆ. ಬಲವಂತವಾಗಿ ಕೆಲವೆಡೆ ಅಂಗಡಿಗಳ ಬಾಗಿಲು ಮುಚ್ಚಿಸಲಾಗಿದೆ. ಹಾಗೆಯೇ ಆಂಬ್ಯುಲೆನ್ಸ್ ಅನ್ನು ತಡೆದು ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಕೆಲವು ಕಡೆಯಲ್ಲಿ ಪ್ರತಿಭಟನೆ ನಡೆದಿದೆ. ಪೊಲೀಸರ ಮೇಲೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಪಡಿಸಿದ್ದಾರೆ. ಈಗಾಗಲೇ 4 ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಪ್ರಕರಣದಲ್ಲಿ ದೀಪಕ್ ಮತ್ತು ಸುಮಿತ್ ಆಚಾರ್ಯ ಸೇರಿದಂತೆ 15 ಮಂದಿಯ ವಿರುದ್ಧ ಬಂಟ್ವಾಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈಗಾಗಲೇ ಶಂಕಿತ 4-5 ಮಂದಿಯನ್ನು ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಸೊ ದಕ್ಷಿಣ ಕನ್ನಡದಲ್ಲಿ ಕೆಲವು ಪ್ರದೇಶಗಳಲ್ಲಿ ನಿಷೇಧಾಜ್ಞೆಯನ್ನು ಜಾರಿ ಮಾಡಲಾಗಿತ್ತು. 144 ಸೆಕ್ಷನ್ ಅನ್ನು ಜಾರಿ ಮಾಡಲಾಗಿತ್ತು. ಮೇ 30ರವರೆಗೆ ಸಂಜೆ 6 ಗಂಟೆವರೆಗೂ ಈ 144 ಸೆಕ್ಷನ್ ಜಾರಿಯಲ್ಲಿರುತ್ತೆ ಅನ್ನೋದನ್ನು ಕೂಡ ಸೂಚಿಸಲಾಗಿತ್ತು. ಯಾಕಂದರೆ ಅಹಿತಕರ ಘಟನೆಗಳು ನಡೀಬಾರ್ದು, ಉದ್ರೇಕಕ್ಕೆ ಒಳಗಾಗುವಂಥದ್ದು, ಆಕ್ರೋಶಕ್ಕೆ ಒಳಗಾಗುವಂಥದ್ದು, ಹಾಗೆಯೇ ಪ್ರಚೋದನಕಾರಿಯಾದಂಥ ಭಾಷಣ, ಕೂಗಾಟ, ಹಾರಾಟ, ಪ್ರತಿಭಟನೆ, ಜೈಕಾರ, ಧಿಕ್ಕಾರ ಇದ್ಯಾವುದು ಕೂಡ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಸರ್ಕಾರ ಅಲರ್ಟ್ ಆಗೋದ್ರ ಜೊತೆಗೆ ಪೊಲೀಸ್ ಇಲಾಖೆಗೆ ಖಡಕ್ಕಾದಂಥ ಸೂಚನೆಯನ್ನು ನೀಡಿತು. ಆ ಹಿನ್ನೆಲೆಯಲ್ಲೇ ಪೊಲೀಸ್ ಇಲಾಖೆ ಕೂಡ ಸಕಲ ರೀತಿಯಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ರು. ಕೆಲವು ಕಡೆಯಲ್ಲಿ ಕಲ್ಲು ತೂರಾಟ ಆಗಿದೆ, ರಸ್ತೆಯಲ್ಲಿ ವೆಹಿಕಲ್ಸ್ಗಳನ್ನು ಅಡ್ಡಗಟ್ಟಿದ್ದಾರೆ. ಪ್ರಮುಖವಾಗಿ ಆಂಬ್ಯುಲೆನ್ಸನ್ನು ಅಡ್ಡಗಟ್ಟಿರೋದು ನಿಜವಾಗ್ಲೂ ಇದು ತಪ್ಪು. ಯಾಕಂದರೆ ಆಂಬ್ಯುಲೆನ್ಸ್ಗಳು ಯಾರ್ದೋ ಜೀವ ಉಳಿಸೋದಕ್ಕೆ ಅಂತ ಹೋಗ್ತಾ ಇರುತ್ತೆ, ಅಥವಾ ಯಾವುದೋ ಉಳಿಸುವ ಜೀವವನ್ನು ಹೊತ್ತೊಯ್ತಾ ಇರುತ್ತೆ. ಅಂಥ ಆಂಬ್ಯುಲೆನ್ಸನ್ನು ತಡೆಗಟ್ಟಿ ನಿಲ್ಲಿಸಿ ಪ್ರತಿಭಟನೆ ಮಾಡುವಂಥದ್ದು ಏನಿದೆ? ಹೌದು, ನಿಮ್ಮವ್ರನ್ನ ಕಳ್ಕೊಂಡಿದ್ದೀರಾ, ಅಸಮಾಧಾನ, ಬೇಸರ, ಆಕ್ರೋಶ ಇದ್ದೇ ಇರುತ್ತೆ. ಹಾಗಂತ ಆಂಬ್ಯುಲೆನ್ಸನ್ನು ಅಡ್ಡಗಟ್ಟೋದು ಎಷ್ಟರ ಮಟ್ಟಿಗೆ ಸರಿ? ಯಾರ್ದೋ ಜೀವ ಉಳಿಸೋದಕ್ಕೆ ಅಂತ ಹೋಗ್ತಾ ಇರುತ್ತೆ ಆಂಬ್ಯುಲೆನ್ಸ್ ಅಲ್ವಾ? ನೋಡಿ, ಈಗ ಯಾವುದೋ ಒಬ್ಬ ವ್ಯಕ್ತಿಯ ಮರ್ಡರ್ ಆಗಿದೆ ಅಂತಂದರೆ ಈ ಆಂಬ್ಯುಲೆನ್ಸ್ ಇನ್ ಟೈಮಿಗೆ ಹೋಗಿದ್ರೆ ಆ ವ್ಯಕ್ತಿ ಬದುಕ್ತಾ ಇದ್ದ, ಅದನ್ನು ತಲೆಯಲ್ಲಿ ಇಟ್ಕೊಳ್ಬೇಕಲ್ವ? ನೀವು ಪ್ರತಿಭಟನೆ ಮಾಡುವಾಗ ಆ ಪ್ರತಿಭಟನೆಯ ಸ್ವರೂಪ, ರೂಪರೇಷೆ ಹೇಗಿರುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಕಲ್ಲು ಎಸೆಯೋದು, ಬಸ್ಗಳಿಗೆ ಕಲ್ಲು ಎಸೆಯೋದು ಯಾಕೆ ಬೇಕದು? ಇದರಿಂದ ಏನು ಉಪಯೋಗ ಆಗುತ್ತೆ? ನಿಮಗೆ ನ್ಯಾಯ ಬೇಕು, ಹೌದು ಅನ್ಯಾಯ ಆಗಿದೆ, ಪ್ರತಿಭಟಿಸುವ ದಾರಿ ಬೇರೆ ಇರುತ್ತೆ. ಪೊಲೀಸರ ಗಮನಕ್ಕೆ ತಂದಿದ್ದೀರಾ, ತನಿಖೆ ಆಗ್ತಾ ಇದೆ, 4 ಅರೆಸ್ಟ್ ಮಾಡಿದ್ದಾರೆ, 15 ಜನರ ವಿರುದ್ಧ FIR ಆಗಿದೆ. ಸರ್ಕಾರಕ್ಕೆ ಒತ್ತಾಯ ಮಾಡೋದಕ್ಕೆ ಬೇರೆ ರೀತಿಯಾದಂಥ ದಾರಿಗಳಿರುತ್ತೆ. ಸಾರ್ವಜನಿಕರಿಗೆ ಹಿಂಸೆ ಮಾಡುವಂಥದ್ದು ಯಾಕೆ ಮಾಡಬೇಕು? ನೋಡಿ, ಈ ಆಂಬ್ಯುಲೆನ್ಸನ್ನು ತಡೆಗಟ್ಟೋದ್ರಿಂದ ಉಪಯೋಗ ಏನಿದೆ ಹೇಳಿ? ಯಾರನ್ನ ಕರ್ಕೊಂಡು ಬರೋಕ್ಕೋ, ಯಾರನ್ನೋ ಸೇವ್ ಮಾಡೋದಕ್ಕೋ ಹೋಗ್ತಾ ಇರುತ್ತೆ. ಬಸ್ಸಿಗೆ ಕಲ್ಲು ಎಸ್ದಿರೋದು, ಆಟೋದಲ್ಲಿ ಫಾಲೋ ಮಾಡ್ಕೊಂಡು ಹೋಗಿ ಕಲ್ಲು ಎಸ್ದಿರೋದು. ಆ ಬಸ್ಸಲ್ಲಿ ಯಾರು ಇರ್ತಾರೆ? ಸಣ್ಣ ಮಕ್ಕಳು ಇರ್ತಾರೆ, ವಯಸ್ಸಾಗಿರೋರು ಇರ್ತಾರೆ, ಎಲ್ಲಿಂದ ಅವ್ರ ಪಾಡಿಗೆ ಅವ್ರು ಹೋಗ್ತಾ ಇರೋರು ಇರ್ತಾರೆ. ಇದರಿಂದ ಲಾಭ ಏನು? ನಷ್ಟನೇ ಅಲ್ವಾ ಆಗೋದು? ಅನ್ಯಾಯ ಆಗಿದೆ ಅಂತ ಅಂದರೆ, ನ್ಯಾಯ ಬೇಕು ಅಂತ ಅಂದರೆ ಸರಿಯಾದ ಮಾರ್ಗಗಳಿದೆ, ಕಾನೂನು ಅನ್ನೋದು ಇದೆಯಲ್ಲ ನಮ್ಮದ್ರಲ್ಲಿ, ತನಿಖೆಗಳಾಗ್ತಾ ಇದೆಯಲ್ಲ. ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ಮಾಡೋದಕ್ಕೆ ಆಗ್ರಹಿಸಿ, ಸರ್ಕಾರಕ್ಕೆ ಮನವಿ ಮಾಡೋದಕ್ಕೆ ಬೇರೆ ಬೇರೆ ರೀತಿಯಾದಂಥ ದಾರಿಗಳಿರುತ್ತೆ. ಸೊ ಅಲ್ಲಿ ಇನ್ನೂ ಪ್ರಕ್ಷುಬ್ಧದ ವಾತಾವರಣ ಇದೆ, ಬೂದಿ ಮುಚ್ಚಿದ ಕೆಂಡ ಥರದ ವಾತಾವರಣ. ಯಾವಾಗ ಏನಾಗುತ್ತೆ ಅನ್ನೋದು ಗೊತ್ತಿಲ್ಲ. ಇನ್ನು ಒಂದಷ್ಟು ನಾಯಕರುಗಳು, ಈ ಪೊಲಿಟಿಕಲ್ ಲೀಡರ್ಸ್ಗಳಂತ ಅನ್ನಿಸ್ಕೊಂಡವರು, ಹಾಗೆಯೇ ಸೋಷಿಯಲ್ ಮೀಡಿಯಾದಲ್ಲಿ ಪುಕ್ಷಟ್ಟೆ ಸುಮ್ಮನೆ ಕುತ್ಕೊಂಡು ಕಮೆಂಟ್ ಹಾಕೋರು, ಟ್ರೋಲ್ ಮಾಡೋರು, ವೈರಲ್ ಮಾಡೋರು, ಇಂಥವ್ರನ್ನೆಲ್ಲ ಸ್ವಲ್ಪ